ಸಿದ್ದಾಪುರದ ವಿವಿಧ ಭಾಗಗಳಲ್ಲಿ ಪ್ರಚಾರ ಕಾರ್ಯ ಕೈಗೊಂಡ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಂದು ಸಿದ್ದಾಪುರದ ವಿವಿಧ ಭಾಗಗಳಲ್ಲಿ ಪ್ರಚಾರ ಕಾರ್ಯ ಕೈಗೊಂಡರು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಕೆಜಿ ನಾಯ್ಕ್, ತಾಲೂಕಾ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್, ಪ್ರಮುಖರಾದ ಮಾರುತಿ ನಾಯ್ಕ್, ಈಶ್ವರ್ ನಾಯ್ಕ್, ಮೈತ್ರಿ ಪಕ್ಷ ಜೆಡಿಎಸ್ನ ಪ್ರಮುಖರಾದ ಉಪೇಂದ್ರ ಪೈ, ಸತೀಶ್ ಹೆಗಡೆ, ಶ್ರೀಕಾಂತ್ ಭಟ್, ವಿಜೇತ್ ಗೌಡರ್ ಮುಂತಾದವರು ಹಾಗೂ ಕಾರ್ಯಕರ್ತರು ಇದ್ದರು. ಯಾರಾದರೂ ಭಾರತದ ತಂಟೆಗೆ ಬಂದ್ರೆ ನರೇಂದ್ರ ಮೋದಿಜಿ ಅವರು ಹೇಳಿದ್ರು ಮತ್ತು ಹಾಗೆ ಮಾಡಿದ್ರು, ಹಮ್ ಗುಸ್ಕೆ ಮಾರೆಂಗೆ ಅಂತ ಹೇಳಿದ್ರು. ಹಮ್ ಗುಸ್ಕೆ ಮಾರೆಂಗೆ ಅಂತ, ಒಳ ಹೊಕ್ಕೆ ಹೊಡಿತೀವಿ ಅಂತ. ಅದರ ಪರಿಣಾಮ ಇವತ್ತು ಗಡಿಗಳಲ್ಲಿ ಶಾಂತಿ ಇದೆ, ಭಯೋತ್ಪಾದಕತೆ ಇಲ್ಲ, ಬಾಂಬ್ ಸ್ಫೋಟ ಇಲ್ಲ, ದೊಡ್ಡ ಪಟಾಕಿ ಹೊಡೆಯೋರಿಲ್ಲ. ಈಗ ಆನಮನೆ ಆಗದು. ದೇಶದಲ್ಲಿ ಶಾಂತಿ ಇದೆ. ದೇಶದಲ್ಲಿ ಶಾಂತಿ ಇದ್ರೆ, ಗಡಿಗಳಲ್ಲಿ ರಕ್ಷಣೆ ಇದ್ರೆ ನಾವು ನೀವು ಆರಾಮಿರ್ತೀವಿ. ಈಗ ನಾನು ಮುಗುದೂರಿ ಹೋಗಿದ್ವಿ, ನಾವೆಲ್ಲರೂ ಬೇರೆ ವಿಷಯ. ಆದರೆ ಈ ಚುನಾವಣೆ ಈ ಗ್ಯಾರಂಟಿದಷ್ಟೇ ಅಲ್ಲ. ಇದು ಚುನಾವಣೆ ಅದು ರಾಜ್ಯ ಸರ್ಕಾರದ್ದು. ಅದು ಏನಾಗ್ತದೆಯೋ ಹೋಗ್ತದೆಯೋ ಅದು ಚುನಾವಣೆ ಆದ್ಮೇಲೆ ನೋಡುವ. ಈ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಇದ್ದಿರ್ತಾನೆ, ಅದೆಲ್ಲ ಕಡೆಗೆಲ್ಲ ಮುಂದಿಂದೆಲ್ಲ ಅವ. ನಾವೇ ಮತ್ತೆ ಅಲ್ಲೆಲ್ಲ ಇದೀವಲ್ಲ, JDS BJP ಹೊಂದಾಣಿಕೆ ನಮ್ದು. ಹಾಗಾಗಿ ಇದರದ್ದು ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಅದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇದೆ. ಆದ್ರೆ ಈ ಚುನಾವಣೆ ಇದು ಲೋಕಸಭೆ ಚುನಾವಣೆ. ಲೋಕಸಭೆ ಚುನಾವಣೆಯಲ್ಲಿ ನಾನು ಕಿತ್ತೂರು, ಖಾನಾಪುರ ಒಳಗೊಂಡಂತೆ ಎಲ್ಲಾ ಕಡೆಗೆ ಪ್ರವಾಸ ಮಾಡ್ತಿದ್ದೇನೆ. ಎಲ್ಲಾ ಕಡೆಯಲ್ಲಿಯೂ ನಾನು ರಾಜ್ಯದ ಸುದ್ದಿನೂ ಕೇಳ್ತಿದ್ದೀನಿ, ಎಲ್ಲಾ ಕಡೆ ಸುದ್ದಿನೂ ಕೇಳ್ತಿದ್ದೀನಿ. ಎಲ್ಲಾ ಕಡೆ ಒಂದೇ ಒಂದು ಮಾತು ಅಂದ್ರೆ, ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಈ ದೇಶದ ಪ್ರಧಾನಿ ಆಗಬೇಕು. ಸಾರ್ಥಕ ಜೀವನಕ್ಕೆ ಧರ್ಮ ಮಾರ್ಗದರ್ಶಕ ಶೃಂಗೇರಿ ಶ್ರೀಗಳು. ಧರ್ಮದ ದಾರಿಯಲ್ಲಿ ನಡೆದು ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು, ಧರ್ಮದಲ್ಲಿ ನಡೆಯಲು ಗುರುವಿನ ಉಪದೇಶ ಪಡೆದು ಮುನ್ನಡೆಯಬೇಕು ಎಂದು ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ನುಡಿದರು. ಅವರು ಗುರುವಾರ ಸೋಂದಾ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಚನೆ ನೀಡಿದರು. ಜೀವನ ನಡೆಸುವುದು ಎಂದರೆ ಪ್ರಾಣಿಗಳು ಮಾಡುತ್ತವೆ, ಆದರೆ ಮನುಷ್ಯ ಅದಕ್ಕಿಂತ ಬೇರೆಯಾಗಿದ್ದಾನೆ. ಮನುಷ್ಯ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು, ಆಗ ಮನುಷ್ಯ ಜನ್ಮ ಸಾರ್ಥಕ ಆಗುತ್ತದೆ. ಧರ್ಮಾಚರಣೆಯಿಂದ ಇದು ಸಾಧ್ಯ. ಪರಂಪರೆಯ ಗುರುಗಳಿಂದ ಜನರಿಗೆ ಮಾರ್ಗದರ್ಶನ ಮಾಡುವ ಕಾರ್ಯ ನಡೆದಿದೆ ಎಂದರು. ಸಾನ್ನಿಧ್ಯ ನೀಡಿದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೀಠಾಧಿಪತಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದ್ದು, ಮಠಗಳಲ್ಲಿ ಜ್ಞಾನದ ಪರಂಪರೆ ಇಂದಿಗೂ ಮುನ್ನಡೆಯುತ್ತಿದೆ, ಶೃಂಗೇರಿಯಲ್ಲಿ ಪರಂಪರೆ ಮುಂದುವರೆದಿದೆ ಎಂದು ಹೇಳಿದ ಶ್ರೀಗಳು, ಆನಂದದ ಅನುಭವ ಜೀವನದಲ್ಲಿ ಮುಖ್ಯ. ಧರ್ಮದ ಅನುಭವ ಹೇಳುವಾಗಲೂ ಅದನ್ನೇ ಹೇಳುವರು. ಅಂತರಾತ್ಮಕ್ಕೆ ತೃಪ್ತಿ ಆದರೆ ಆನಂದದ ಅನುಭವ ಬರುತ್ತದೆ. ಆನಂದದ ಅನುಭವ ಬೇಕಾದರೆ ಸಂತುಷ್ಟಿಯಿಂದ ಆತ್ಮ ಸಾಕ್ಷಿಯಾಗಬೇಕು, ಅದೇ ಧರ್ಮ. ಶೃಂಗೇರಿ ಜಗದ್ಗುರುಗಳು ಆಗಮಿಸಿದ್ದು ಆನಂದ ಉಂಟಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಿಷ್ಯ ಸ್ವೀಕಾರದ ಅನುಭವ ಹಂಚಿಕೊಂಡರು. ಈ ವೇಳೆ ಶ್ರೀ ಆನಂದ ಬೋಧೇಂದ್ರ ಸ್ವಾಮಿಗಳು ಸಾನ್ನಿಧ್ಯ ನೀಡಿದ್ದರು. ಶ್ರೀ ಸ್ವರ್ಣವಲ್ಲಿ ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷ VN ಹೆಗಡೆ ಬೊಮ್ಮನಹಳ್ಳಿ ಪಾದಪೂಜೆ ನೆರವೇರಿಸಿದರು. ಕಾರ್ಯದರ್ಶಿ ಗಣಪತಿ ಹೆಗಡೆ ಗೊಡವೆ ಮನೆ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಇದ್ದರು. ರಾಜರಾಜೇಶ್ವರಿ ಸಂಸ್ಕೃತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವೇದಘೋಷ ಮಾಡಿದರು. ವಸಂತ ವೇದ ಶಿಬಿರಾರ್ಥಿಗಳು, ಭಕ್ತರು, ಶಿಷ್ಯರು ಭಾಗವಹಿಸಿದ್ದರು. ಕಿರುಕುಂಬತ್ತಿ ಮಹಾಬಲೇಶ್ವರ ಭಟ್ಟ ನಿರ್ವಹಿಸಿದರು. ಮಾತೆಯರು ಪೂರ್ಣಕುಂಭ ಸ್ವಾಗತ ನೀಡಿದರು. ಪಾಕಶಾಲೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಚಿನ್ನ ಗೆದ್ದ ಭಾರತ. 124 ವರ್ಷಗಳ ಪಾಕಶಾಲೆಯ ಒಲಿಂಪಿಕ್ ಇತಿಹಾಸದಲ್ಲಿ ಭಾರತ ಮೊದಲ ಬಾರಿಗೆ ಚಿನ್ನದ ಪದಕ ಗೆದ್ದುಕೊಂಡಿದೆ. ಚೆನ್ನೆಸ್ ಅಮೃತ IIHM ಜರ್ಮನಿಯ ಕ್ಯುಲಿನರಿ ಒಲಿಂಪಿಕ್ಸ್ನಲ್ಲಿ 3 ಚಿನ್ನ, 6 ಬೆಳ್ಳಿ ಮತ್ತು 1 ಕಂಚಿನ ಪದಕಗಳನ್ನು ಗೆದ್ದು ಐತಿಹಾಸಿಕ ವಿಜಯವನ್ನು ಆಚರಿಸಿದೆ. ಫೆಬ್ರವರಿ 2024ರಲ್ಲಿ ಜರ್ಮನಿಯಲ್ಲಿ ನಡೆದ ಪಾಕಶಾಲೆಯ ಒಲಿಂಪಿಕ್ಸ್ನಲ್ಲಿ ತಮ್ಮ ಅತ್ಯುತ್ತಮ ಸಾಧನೆಗಳಿಗಾಗಿ ಚೆನ್ನೆಸ್ ಅರ್ಮಿತಾ ಏಪ್ರಿಲ್ 18, 2024ರಂದು ಬೆಂಗಳೂರಿನ ಫೋರ್ಫೀಲ್ಡ್ ಬೈ ಮೆರಿಯಟ್ನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ಚೆಕ್ ವಿತರಿಸಿ ತಮ್ಮ ಸೂಪರ್ ಹೀರೋಸ್ಗಳನ್ನು ಗೌರವಿಸಿತು. ಶೆಫ್ ಶ್ರೇಯಾ ಅನೀಶ್ 1 ಚಿನ್ನ ಮತ್ತು 2 ಬೆಳ್ಳಿ ಪದಕಗಳನ್ನು ಪಡೆಯುವ ಮೂಲಕ ಅಸಾಧಾರಣ ಕೌಶಲ್ಯವನ್ನು ಪ್ರದರ್ಶಿಸಿದರು. ಹೆಚ್ಚುವರಿಯಾಗಿ ಬೆಂಗಳೂರು ಕ್ಯಾಂಪಸ್ನ್ನು ಪ್ರತಿನಿಧಿಸುವ ಶೆಫ್ ಜಗನ್ ಶರವಣ ಮತ್ತು ಶೆಫ್ ಪುನೀತ್ ಜೋಕಪ್ಪ ತಲಾ 1 ಚಿನ್ನ ಮತ್ತು 1 ಬೆಳ್ಳಿ ಪದಕವನ್ನು ಪಡೆದರು.
ಇದಲ್ಲದೆ ಬೆಂಗಳೂರಿನ ಕ್ಯಾಂಪಸ್ನ ಶೆಫ್ ಅಂಕಿತಾ ಕಾಂತರಾಜು ಶೆಟ್ಟಿ ಮತ್ತು ಶೆಫ್ ಆಕಾಶ್ ಜಾರ್ಜ್ ಮುಳಂಕುಜಿಯಿಲ್ ಅವರು ಕ್ರಮವಾಗಿ 2 ಬೆಳ್ಳಿ ಮತ್ತು ಕಂಚಿನ ಪದಕಗಳೊಂದಿಗೆ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಸಿಇಒ ಶ್ರೀಮತಿ ಕವಿತಾ ನಂದಕುಮಾರ್ ಮತ್ತು ವಿದ್ಯಾರ್ಥಿಗಳ ಪೋಷಕರು, ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದು ಸಮಾರಂಭವನ್ನು ಯಶಸ್ವಿಗೊಳಿಸಿದರು.